ಅದಕ್ಕಿಂತ ಪೂರ್ವದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಅಲ್ಲಿರ್ತಕ್ಕಂಥ ರೈತಾಪಿ ವರ್ಗ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ತಾಲೂಕು ಹಿಂದುಳಿದಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ನಮಗೆ ಈ ಭಾಗದಲ್ಲಿ ನೀರಾವರಿ ಯೋಜನೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಏನಿಟ್ಟಿದ್ರು. ಅದೇ ರೀತಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ರೈತರ ಮಾತಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಕೃಷ್ಣಾ ನದಿಯಿಂದ ಬಲದಂಡ ನಾಲೆಯಿಂದ ನಾರಾಯಣಪುರ ಕಾಲುವೆಗೆ ನೀರನ್ನು ಹರಿಸಿ ಇವತ್ತಿನವರೆಗೂ ಏನಾದರೂ ಶಾಶ್ವತವಾಗಿ ನೀರಾವರಿ ಯೋಜನೆಯನ್ನ ದೇವದುರ್ಗ ತಾಲೂಕಿಗೆ ಇವತ್ತು ನೋಡ್ಬೋದು. ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ಟವ್ರೆ. ಎಲ್ಲಿ ನೋಡಿದ್ರು ಕೂಡ ಇವತ್ತು ರೈತರ ಜಮೀನು ಹಸಿರಾಗದೆ ಅಂದರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕೊಡುಗೆ ಅಂತಕ್ಕಂಥದ್ದು ದೇವದುರ್ಗ ತಾಲೂಕಿನ ಪ್ರತಿಯೊಬ್ಬ ರೈತಾಪಿ ವರ್ಗ. ನಾನು ದೇವದುರ್ಗ ತಾಲೂಕಿಗೆ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಏನು ಹೆಲಿಕಾಪ್ಟರ್ನಲ್ಲಿ ಬರ್ತಾ ಇದ್ರು, ಆಗ ನಾನು ಕಾರ್ನಲ್ಲಿ ಏನು ಬರ್ತಾ ಇದ್ದೆ. ಹಳ್ಳಿಗಳಲ್ಲಿ ರಸ್ತೆಗಳಲ್ಲಿ ಬೀದಿಗಳಲ್ಲಿ ತುಂಬ ಜನ ಹಿರಿಯಕರು ಹೆಣ್ಮಕ್ಳು ಮನಸ್ಪೂರ್ವಕವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರನ್ನ ಕಾಣಬೇಕು, ಅವ್ರಿಗೆ ಆಶೀರ್ವಾದವನ್ನು ಮಾಡಬೇಕು, ನಾವು ಅವ್ರನ್ನ ನೋಡಬೇಕು ಅಂತಕ್ಕಂಥದ್ದನ್ನ ಈಗಲೂ ಕೂಡ ಆ ಭಾಗದ ರೈತರು ಹೆಣ್ಮಕ್ಳು ಎಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಈ ರೀತಿ ಬಹಳ ಜನ ಹೇಳ್ತಾರೆ ಜನತಾದಳ ಪಕ್ಷ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ, ಕಲ್ಯಾಣ ಕರ್ನಾಟಕದಲ್ಲಿ ತನ್ನ ಶಕ್ತಿ ಏನಿದೆ, ಕಿತ್ತೂರು ಕರ್ನಾಟಕದಲ್ಲಿ ತನ್ನ ಶಕ್ತಿ ಏನಿದೆ ಅಂತಕ್ಕಂಥದನ್ನ ಬಹಳ ಜನ ವಿರೋಧಿಗಳು ಪ್ರಶ್ನೆ ಮಾಡ್ತಾರೆ. ಆದರೆ ಇವತ್ತು ಬೀದರ್ನಲ್ಲಿ ನಾವು ಮೈ ಶುಗರ್ ಕಾರ್ಖಾನೆ ಏನಿದೆ, ಶುಗರ್ನ ಒಂದು ಕಾರ್ಖಾನೆ ಏನು ಸಂಪೂರ್ಣವಾಗಿ ಇವತ್ತಿಗೂ ಕೂಡ ಅದನ್ನ ಪುನಶ್ಚೇತನಗೊಳಿಸ್ಲಿಕ್ಕಾಗಿಲ್ಲ. ಆದರೆ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಈಗ ತಾನೇ ಕೋಆಪರೇಟಿವ್ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಬಂಡಪ್ಪ ಕಾಶಂಪುರ ಅಣ್ಣ ಅವರು ಕೂಡ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಸನ್ಮಾನ್ಯ ಕುಮಾರಣ್ಣವರು 20 ಕೋಟಿ ರೂಪಾಯಿ ಆ ಕಾರ್ಖಾನೆಯನ್ನ ಪುನಶ್ಚೇತನ ಮಾಡ್ತಕ್ಕಂಥದಕ್ಕೆ ಮೊದಲನೇ ಹಂತದಲ್ಲಿ ಹಣಕಾಸನ್ನ ಬಿಡುಗಡೆ ಮಾಡ್ತಾರೆ. ಆದರೆ ಅವ್ರ ಸರ್ಕಾರ ಕೆಳಗೆ ಬೀಳ್ತಾ ಇದ್ದಾಗೆ ಮತ್ತೆ ಕಾರ್ಖಾನೆ ಮುಚ್ಚೋಗಿರ್ತಕ್ಕಂಥ ಒಂದು ವಾತಾವರಣವನ್ನ ನೋಡ್ತಾ ಇದ್ದೇವೆ. ಸನ್ಮಾನ್ಯ ಕುಮಾರಣ್ಣವರು 2ನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಾಗ 9 ಜಿಲ್ಲೆಯಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ನ ಪ್ರಾರಂಭ ಮಾಡಬೇಕು, ವಿಶೇಷವಾಗಿ ಬೀದರ್ ಜಿಲ್ಲೆನೂ ಕೂಡ ಸೇರಿಸಿರ್ತಕ್ಕಂಥದ್ದನ್ನ ನಾನು ಓದಿದ್ದೇನೆ ಅವತ್ತಿನ ದಿನ. ಯಾಕಂದ್ರೆ ಸೂರ್ಯಣ್ಣ ಅವರು ಒಂದು ಮನವಿಯನ್ನ ಇಟ್ಟರು, ಒಂದು ಮನವಿ ಪತ್ರವನ್ನ ಕೂಡ ಕೊಟ್ಟರು ನಮಗೆ. ಸೂರ್ಯಣ್ಣ ಅವರು ಮಾತಾಡಬೇಕಾದ್ರೆ ಹೇಳಿದ್ರು, ಆ ಮನವಿ ಪತ್ರದಲ್ಲಿ ನಾನು ನೋಡ್ತಾ ಇದ್ದೆ, ಪ್ರತಿ ವರ್ಷ 6,000 ಜನ ರೈತರ ಮಕ್ಕಳು ಬಡವರ ಮಕ್ಕಳು ಇವತ್ತು ಅವರ ವಿದ್ಯಾಭ್ಯಾಸವನ್ನು ಪೂರೈಸಿ ಪಾಸ್ಔಟ್ಗಳಾಗ್ತಾ ಇದ್ದಾರೆ. ಆದರೆ ವಿಪರ್ಯಾಸ ಇವತ್ತು ಬೀದರ್ ಜಿಲ್ಲೆನಲ್ಲಿ ನಾವು ಉದ್ಯೋಗವನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಮಕ್ಕಳ ಬಡ ವಿದ್ಯಾರ್ಥಿಗಳ ಒಂದು ಬದುಕನ್ನ ಕಟ್ಕೊಡ್ತಕ್ಕಂಥದ್ರಲ್ಲಿ ಸರ್ಕಾರಗಳು ವಿಫಲರಾಗಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಸೂರ್ಯಣ್ಣ ಅವರು ಏನು ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ತಾವು ಹೇಳ್ತಾ ಇದ್ರಿ ಇವತ್ತು ನಾವು ಇಂಡಸ್ಟ್ರೀಸ್ಗಳನ್ನ ತಗೊಂಡು ಬರಬೇಕು ಅಂತ. ಬಂಡಪ್ಪಣ್ಣ ಅವರು ಕೂಡ ಇಲ್ಲಿ ಕೂತಿದ್ದಾರೆ. ಬೀದರ್ ಜಿಲ್ಲೆಗೆ ಏನು ಇಂಡಸ್ಟ್ರಿಯಲ್ ಕ್ಲಸ್ಟರ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ನಿರ್ಧಾರ ಮಾಡಿದ್ರು. ಆದರೆ ಅದೇ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಸರ್ಕಾರವನ್ನ ಕೆಡವುತ್ತಾರೆ. ಎಂದೂ ಕೂಡ ಜನತಾದಳ ಪಕ್ಷ 5 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆಡಳಿತವನ್ನ ಮಾಡಿಲ್ಲ. ಹಲವಾರು ಕನಸುಗಳು, ಹಲವಾರು ಕಲ್ಪನೆಗಳು, ಯೋಜನೆಗಳು, ಕಾರ್ಯಕ್ರಮಗಳು ಎಲ್ಲವನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ, ಘೋಷಣೆಯನ್ನ ಮಾಡಿದ್ದಾರೆ, ಹಣಕಾಸನ್ನ ಬಿಡುಗಡೆ ಮಾಡಿ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅಪ್ರೂವಲ್ ಅನ್ನು ಕೊಟ್ಟಿರ್ತಕ್ಕಂಥ ನಿದರ್ಶನಗಳು ಸಾಕಷ್ಟಿದೆ. ಆದರೆ ಮುಂದೆ ಬಂದಂತ ಸರ್ಕಾರಗಳು ಯಾವ ರೀತಿ ನಡ್ಕೊಂಡಿದ್ದಾರೆ, ಯಾವ ರೀತಿ ನಮ್ಮ ಬೀದರ್ ಜಿಲ್ಲೆಯ ಜನತೆಗೆ ಮೋಸ ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ಇಲ್ಲಿರ್ತಕ್ಕಂಥ ಮಂತ್ರಿಗಳು ಈಶ್ವರ್ ಖಂಡ್ರೆ ಅವ್ರಿಗಷ್ಟೆಲ್ಲ ರಾಜಕೀಯವಾಗಿ ಶಕ್ತಿಯನ್ನು ತುಂಬಿಸಿದ್ದೀರಿ, ರಾಜಕೀಯವಾಗಿ ಜನ್ಮವನ್ನು ಕೊಟ್ಟಿದ್ದೀರಿ, ಅವ್ರನ್ನ ಮಂತ್ರಿಗಳಾಗಿ ಮಾಡಿದ್ದೀರಿ, ಅತ್ಯಂತ ಪ್ರಭಾವಿಗಳಾಗಿ ಇವತ್ತು ಈ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
ಆದರೆ ಏನು ಮಾಡಿದ್ದಾರೆ ಇವತ್ತು ಬೀದರ್ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ? ಯಾವ ರೀತಿ ಆಲೋಚನೆಗಳನ್ನ ಮಾಡಿದ್ದಾರೆ? ಇದ್ರ ಬಗ್ಗೆ ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ಮತ್ತೊಬ್ರು ಯಾದಗಿರಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಕಾಂಗ್ರೆಸ್ನ ಪ್ರಭಾವಿ ನಾಯಕರು, ನನಗೆ ಅವ್ರ ಹಿರಿತನದ ಮೇಲೆ ಗೌರವ ಇದೆ. ಮಲ್ಲಿಕಾರ್ಜುನ್ ಖರ್ಗೆರವರು ಎಷ್ಟು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ? ಬಹುಶಃ 8 ಬಾರಿ ಶಾಸಕರಾಗಿರ್ತಕ್ಕಂಥವ್ರು. ಎಷ್ಟು ಬಾರಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ಎಷ್ಟು ಬಾರಿ ಸಂಸತ್ಗೆ ಕಳಿಸಿದ್ದಾರೆ. ಜನ ಹೇಳ್ತಾರೆ ಪಾಪ ಮುಖ್ಯಮಂತ್ರಿಗಳು ಯಾದಗಿರಿನಲ್ಲಿ ಬಂದಾಗ ಆ ಸಮಾವೇಶದಲ್ಲಿ ಭಾಷಣ ಮಾಡಬೇಕಾದ್ರೆ 3,000 ಕೋಟಿ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಕೊಟ್ಟಿದ್ದೇವೆ, KKRDB ಸ್ಕೀಮ್ ಮೂಲಕ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಕ್ರಿಯಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ 3,000 ಕೊಟ್ಟಿದ್ದೀನಿ ಅಂತಾರೆ. ಎಲ್ಲಿ ಕೊಟ್ಟಿದ್ದೀರಿ 3,000 ಕೋಟಿ? ಎಲ್ಲಿ ಬಳಕೆ ಆಗ್ತಾ ಇದೆ? ಯಾವ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ? ಯಾವ ಚರಂಡಿ ವ್ಯವಸ್ಥೆ ಸರಿ ಮಾಡ್ತಿದ್ದೀರಿ? ಯಾವ ಶಾಲಾ ಕಟ್ಟಡಗಳನ್ನ ಕಟ್ಟಿದ್ದೀರಿ? ಯಾವ ಸರ್ಕಾರಿ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿದ್ದೀರಿ? ಶ್ವೇತಪತ್ರ ಹೊರಡಿಸ್ಲಿಕ್ಕೆ ಸಾಧ್ಯವಾ? ತೆಗಿರಿ ಇವತ್ತು ಕಲ್ಯಾಣ ಕರ್ನಾಟಕದ ಜನತೆ ಮುಂದೆ, ಇವತ್ತು ಮುಂದೆಗಡೆ ಇಡಿ, ಬಿಚ್ಚಿಡಿ. ಬೆಳಗ್ಗೆ ನೋಡ್ತಾ ಇದ್ದೆ ಪತ್ರಿಕೆಯಲ್ಲಿ 3,400 ಕೋಟಿ ರೂಪಾಯಿ ನೀರಾವರಿ ಯೋಜನೆಗೆ ದುಡ್ಡನ್ನ ಇಟ್ಟಿದ್ದಾರೆ ಸರ್ಕಾರ. ಹಣಕಾಸನ್ನ ಬಿಡುಗಡೆ ಮಾಡಿ. ಎಲ್ಲಿದೆ ದುಡ್ಡು? ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಂತಿದೆ? ದುಡ್ಡಿದೆಯಾ ನಿಮ್ಮ ಹತ್ರ? ಇದನ್ನ ಜಾರಿಗೆ ತಗೋಬರ್ಲಿಕ್ಕೆ ಆಗ್ತದ? ಸುಮ್ಮನೆ ಬೊಗಳೆ ಭಾಷಣಗಳು ಬಿಟ್ಕೊಂಡು ಜನಕ್ಕೆ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡು ಸುಮ್ಮನೆ ಘೋಷಣೆಗಳು ಕೊಟ್ಟರೆ ಆಗೋದಿಲ್ಲ. ಇದನ್ನ ಜಾರಿ ಮಾಡಬೇಕಾಗ್ತದೆ. ನಿಮ್ಮ ಹತ್ರ ದುಡ್ಡೆಲ್ಲಿದೆ? ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗಿದೆ? ಸರ್ಕಾರ ದಿವಾಳಿ ಎದ್ದೋಗ್ತಾ ಇದೆ. 100 ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ? ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆಯಣ್ಣ? 3 ರಾಜ್ಯದಲ್ಲಿ ಆಡಳಿತ. ಎಲ್ಲಿ? ಹಿಮಾಚಲ್ ಪ್ರದೇಶ, ತೆಲಂಗಾಣ, ಕರ್ನಾಟಕದಲ್ಲಿ 138 ಜನ ಶಾಸಕರು. 138 ದಾಖಲೆ ಪ್ರಮಾಣದ ಶಾಸಕರು. ಹಿಮಾಚಲ್ ಪ್ರದೇಶದಲ್ಲಿ ಕಾಂಗ್ರೆಸ್ನ ಆಡಳಿತದ ಸರ್ಕಾರ, ಆ ರಾಜ್ಯದ ಮುಖ್ಯಮಂತ್ರಿಗಳು ಹಲವಾರು ಪತ್ರಿಕೆಗಳಲ್ಲಿ ಓದಿದ್ದೇವೆ, ಆರ್ಟಿಕಲ್ಸ್ ಬಂದಿದ್ದಾವೆ, ಎಸ್ಟಾಬ್ಲಿಷ್ ಆಗಿದೆ, ಪಬ್ಲಿಷ್ ಆಗಿದೆ. ದಿವಾಳಿ ಎದ್ದೋಗಿದೆ. ಇದೇ ಗ್ಯಾರಂಟಿ ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ, ದಿವಾಳಿ ಎಪ್ಸಾಗೋಗಿದೆ. ಮತ್ತೊಬ್ರು ತೆಲಂಗಾಣದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಅದೆಂಥದೋ ಇಂಗ್ಲಿಷ್ ಚಾನೆಲ್ನಲ್ಲಿ ಕಾನ್ಕ್ಲೇವ್ ಇಂಟರ್ವ್ಯೂ ಅಂತ ಮಾಡ್ತಾರೆ. ರಾಜ್ದೀಪ್ ಸರ್ದೇಸಾಯಿ ಅವರು ಮಾಡ್ತಕ್ಕಂಥ ಇಂಟರ್ವ್ಯೂ ಕಾನ್ಕ್ಲೇವ್. ಅದರಲ್ಲಿ ಕೂತ್ಕೊಂಡು ಹೇಳ್ತಾರೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ತೆಲಂಗಾಣದ ಆರ್ಥಿಕ ಪರಿಸ್ಥಿತಿಗಳು ಸ್ಥಿತಿಗತಿಗಳು ಏನಿದೆ ಅಂತಕ್ಕಂಥದ್ದು ಅರ್ಥ ಆಗಿದ್ದು. ನನಗೆ ಗೊತ್ತಿರಲಿಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟೆ. ಆದರೆ ಈಗ ಗ್ಯಾರಂಟಿಗೆ ದುಡ್ಡು ಹೊಂಡ್ಸದ ಅಥವಾ ಕನಿಷ್ಠ ಪಕ್ಷ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಸಂಬಳ ಕೊಡದ ಅಥವಾ ಅಭಿವೃದ್ಧಿಗೆ ಹಣಕಾಸನ್ನ ಇಡ್ತಕ್ಕಂಥದ್ದು ನನಗೇನು ಕೂಡ ತೋಚ್ತಾ ಇಲ್ಲ. ನಾನು ಏನು ಮಾಡೋದು ಹೇಳಿ? ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀನಿ ಅಂತ ಅವರೇ ಅಸಹಾಯಕರಾಗಿದ್ದಾರೆ ಕಾಂಗ್ರೆಸ್ನ ತೆಲಂಗಾಣದ ಮುಖ್ಯಮಂತ್ರಿಗಳು. ಅನುಭವದ ಕೊರತೆ, ಅನುಭವದ ಕೊರತೆ. ಅದೇ ರೀತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವರ್ಷಕ್ಕೆ 55,000 ಕೋಟಿ 5 ಗ್ಯಾರಂಟಿಗಳಿಗೆ ನೀವು ಹಣಕಾಸನ್ನ ಇಡಬೇಕು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರೇ ಹಣಕಾಸು ಸಚಿವರು 16ನೇ ಬಡ್ಜೆಟ್ ಅನ್ನು ಮಂಡನೆ ಮಾಡಿದ್ರು. ದೊಡ್ಡ ಪ್ರಮಾಣದ ಬಡ್ಜೆಟ್ಟು, ದೊಡ್ಡ ಗಾತ್ರದ ಬಡ್ಜೆಟ್ಟು, 4.5 ಲಕ್ಷ ಕೋಟಿ, 4.5 ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಬಡ್ಜೆಟ್ನ ಕೊಟ್ಟುಬಿಟ್ಟಿದ್ದೀನಿ ಅಂತ ಪಾಪ ಬೆಂತಡ್ಗತ್ತಾರೆ ನಮ್ಮ ಸಿದ್ದರಾಮಣ್ಣ. 4.5 ಲಕ್ಷ ಕೋಟಿ ಬಡ್ಜೆಟ್ ಕೊಡ್ಲಿಕ್ಕೆ ಕರ್ನಾಟಕ ರಾಜ್ಯದ
ಒಂದು ಸಂಪತ್ತು ಭರಿತವಾದಂಥ ನಾಡು ಅಂತಕ್ಕಂಥದ್ರ ಬಗ್ಗೆ ನೀವು ಹೇಳಬೇಕಾಗ್ತದೆ. ನಮ್ಮ ರಾಜ್ಯ ಸಂಪತ್ತು ಭರಿತವಾದಂಥ ನಾಡು. ರಾಜ್ಯದ ಜನ ತೆರಿಗೆ ಮೂಲಕ ಬೊಕ್ಕಸವನ್ನು ತುಂಬಿಸಿ ಹಂತ ಹಂತದಲ್ಲೂ ತೆರಿಗೆ ಹಾಕಿದ್ದೀರಿ. ಒಂದೇ ಒಂದು ವಿಚಾರದಲ್ಲಿ ತೆರಿಗೆಯನ್ನು ಬಿಟ್ಟಿದ್ದೀರಿ. ನಾವು ಉಸಿರಾಡ್ತಾ ಇರ್ತಕ್ಕಂಥ ಗಾಳಿಯನ್ನು ಬಿಟ್ಟು ಮಿತ್ ಎಲ್ಲದರಲ್ಲೂ ಕೂಡ ನೀವು ತೆರಿಗೆಯನ್ನು ಹಾಕ್ಬಿಟ್ಟಿದ್ದೀರಿ. ಇನ್ನೇನು ಉಳಿಸಿಲ್ಲ ನೀವು. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಈ ಸರ್ಕಾರ ಇಡೀ ಜನತೆಯನ್ನ, ಸಚಿವ ಸಂಪುಟವನ್ನ, ಜೊತೆಯಲ್ಲಿ ಯಾರ್ಯಾರು ನಿಮ್ಮ ವಿರೋಧ ಪಕ್ಷದವರು, ರಾಜಕೀಯವಾಗಿ ನಿಮ್ಮ ವಿರೋಧಿಗಳು ಅಂತಕ್ಕಂಥದ್ದನ್ನ ನೀವು ಪರಿಗಣನೆಗೆ ತಗೋತೀರಿ, ಅವ್ರು ಎಲ್ಲರನ್ನೂ ಕೂಡ ಟ್ರ್ಯಾಪನ್ನು ಮಾಡ್ತೀರಿ. ಮನಿ ಟ್ರ್ಯಾಪು, ಹನಿ ಟ್ರ್ಯಾಪು, ತೆರಿಗೆ ಟ್ರ್ಯಾಪು, 3 ಟ್ರ್ಯಾಪ್ಗಳು. ಈ ರಾಜ್ಯದ ಮುಖ್ಯಮಂತ್ರಿಗಳ ಆಪ್ತ ಬಳಗದ ಒಬ್ಬರು ಸಚಿವರು, ಪ್ರಭಾವಿ ನಾಯಕರು ವಿಧಾನ ಮಂಡಲದಲ್ಲಿ ಕೂತ್ಕೊಂಡು ಏನ್ ಚರ್ಚೆ ಮಾಡಬೇಕು ನೀವು? ಇಂದಿನ ಯುವ ಜನಪ್ರತಿನಿಧಿಗಳು ಮುಂದೊಂದು ದಿನ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದಾದ್ರೆ ನಮ್ಮ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಚರ್ಚೆ ಆಗಬೇಕಾ, ಅಥವಾ ಒಳಗಡೆ ವಿಧಾನ ಮಂಡಲದಲ್ಲಿ ನನಗೆ ಹನಿ ಟ್ರ್ಯಾಪ್ ಮಾಡಿಬಿಟ್ಟವ್ರೆ, ಈ ಚರ್ಚೆ ನೋಡ್ಬೇಕಾ ನಾವು? ಎಲ್ಲಿಗೆ ಸರ್ಕಾರ ಆಡಳಿತವನ್ನ ತಗೊಂಡು ಬಂದು ನಿಲ್ಲಿಸಿದೆ? ಇದನ್ನ ಒಂದು ಆಡಳಿತ ಅಂತಾರ? ಇದನ್ನ ಒಂದು ಸರ್ಕಾರ ಅಂತಾರ? ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಹುಶಃ ಇಂಥ ಕಪ್ಪು ಚುಕ್ಕೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಗೊಂಡು ಬಂದಿರತಕ್ಕಂಥ ಸರ್ಕಾರ ಈ ರಾಜ್ಯದಲ್ಲಿ ಯಾವ್ದಾರು ಇದ್ರೆ ಅದು ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಸಂಪತ್ತು ಭರಿತವಾದಂಥ ನಾಡು, ಸಂಪತ್ತು ಭರಿತವಾದಂಥ ರಾಜ್ಯ. ನೀವು ಇದೇ ರೀತಿ ಇನ್ನೊಂದು 3 ವರ್ಷ ನಿಮ್ಮ ಆಡಳಿತ, ಯಾಕೆಂದ್ರೆ ನಿಮ್ಮ ಆಡಳಿತದಲ್ಲಿ ಏನು ಬದಲಾವಣೆ ಕಾಣ್ಲಿಕ್ಕೆ ಆಗೋದಿಲ್ಲ, ಏನು ಬದಲಾವಣೆ ಕಾಣ್ಲಿಕ್ಕೆ ಆಗೋದಿಲ್ಲ. ಇದು ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ನ ಪಕ್ಷದ ತನ್ನ ಸ್ವಂತ ಶಾಸಕರುಗಳು ಅಸಹಾಯಕತೆಯನ್ನ ತೋರಿಸ್ತಾ ಇದ್ದಾರೆ. ಕಾಗೇರ್ ಅವರು ಏನ್ ಹೇಳ್ತಾ ಇದ್ದಾರೆ? ಮೊನ್ನೆ ದಿನ BR ಪಾಟೀಲ್ ಏನ್ ಹೇಳಿದ್ರು, ಮತ್ತೆ ನಮ್ಮ ಇವರು ಮೊಳಕಾಲ್ಮೂರು ಶಾಸಕರು, ಕಾಂಗ್ರೆಸ್ನ ಶಾಸಕರು ಏನ್ ಹೇಳಿದ್ರು? ರಸ್ತೆ ಅಭಿವೃದ್ಧಿಗೆ ದುಡ್ಡಿಲ್ಲ, ಚರಂಡಿ ಹಾಕ್ಸ್ತಕ್ಕಂಥದಕ್ಕೆ ದುಡ್ಡಿಲ್ಲ, ಯಾವ ಕಟ್ಟಡ ಏನು ಕಟ್ಟಲಿಕ್ಕೆ ₹1 ಪುಡಿಗಾಸು ಬಿಡುಗಡೆ ಮಾಡ್ತಾ ಇಲ್ಲ. ಇಲ್ಲಿಯವರೆಗೂ ಕಳೆದ 2.25 ವರ್ಷದಲ್ಲಿ ಜನತಾದಳ ಪಕ್ಷ ಶಾಸಕರು ಬಿಟ್ಬಿಡಿ, ಬಿಜೆಪಿ ಶಾಸಕರು ಬಿಟ್ಬಿಡಿ, ಪಾಪ ನಮ್ಮ ಜನತಾದಳ ಪಕ್ಷ ಶಾಸಕರನ್ನು ಕರ್ಸ್ಕೊಂಡಿದ್ರು. ನಮ್ಮ ರಾಜ್ಯದ ಪೆನ್ನು ಪೇಪರ್ ಉಪಮುಖ್ಯಮಂತ್ರಿಗಳು ಪೆನ್ ಕೊಡಿ ಪೇಪರ್ ಕೊಡಿ, ಪೆನ್ ಕೊಡಿ ಪೇಪರ್ ಕೊಡಿ ಅಂದರು. ಪೆನ್ನು ಕೊಟ್ಟಾಯ್ತು, ಪೇಪರು ಕೊಟ್ಟಾಯ್ತು. ರಾಜ್ಯದ ಜನ ಏನಕ್ಕೆ ಇಟ್ಕೊಂಡಿದ್ದೀರಿ? ಕರೆಸ್ತಾರೆ ಪಾಪ ನಮ್ಮ ಶಾಸಕ ಮಿತ್ರರನ್ನ, ಬರ್ರಪ್ಪ ನಿಮಗೆ ನೀರಾವರಿಯಲ್ಲಿ 165 ಕೋಟಿ ಕೊಡ್ತೀನಿ ಅಂತ ಒಬ್ಬನಿಗೆ ಹೇಳಿದ್ರು. ಏನು ಕರೆದು ಅವ್ರನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಹೊಡಿ ಹೊಡಿ ಫೋಟೋ ಹೊಡಿ ಫೋಟೋ ಹೊಡಿ ಬಿಡೋ ನೋಡಿ, JDS ಶಾಸಕರು ನನ್ನ ಜೊತೆ ಅವರೇ ಬಂದ್ಬಿಡ್ತಾರೆ. ನಾಳೆ 12 ಜನ ಜನತಾದಳ ಪಕ್ಷವನ್ನು ಮುಗಿಸ್ಬಿಡ್ತೇವೆ. ಜನತಾದಳ ಪಕ್ಷದಲ್ಲಿ ಯಾವ ಶಾಸಕರು ಉಳಿಯೋದಿಲ್ಲ, ನಾಳೆ ಸಿಂಬಲ್ ಉಳಿಬಾರ್ದು ಅವ್ರಿಗೆ, ಆ ರೀತಿ ಮಾಡ್ಬಿಡ್ತೇವೆ ಅಂತ ಪಾಪ ಚರ್ಚೆ ಮಾಡ್ತಾರೆ ನಮ್ಮ ಪೆನ್ನು ಪೇಪರ್ ಉಪಮುಖ್ಯಮಂತ್ರಿ. ಮತ್ತೊಬ್ಬ ನನ್ನ ಶಾಸಕ ಮಿತ್ರನ ಕರೆಸ್ತಾರೆ, ನಮ್ಮ ಮಾತೃ ಜಿಲ್ಲೆ ಮಂಡ್ಯ ಜಿಲ್ಲೆ ಅವ್ರನ್ನ. 65 ಕೋಟಿ ರೂಪಾಯಿ ಕೊಟ್ಬಿಡ್ತೀನಪ್ಪ ನಿನಗೆ ನೀರಾವರಿಗೆ. ಎಲ್ಲಿ ಕೊಟ್ರಿ? ನಿನ್ನೆ ಬಂದಿದ್ರು ನಮ್ಮ ಶಾಸಕರು, ಕೂತಿದ್ರು. ಭತ್ತ ದುಡ್ಡು ಅಂತ ಕೇಳಿದೆ. ಅಯ್ಯೋ ಅಣ್ಣ, ಎಲ್ಲಣ್ಣ ಬರ್ತದೆ ದುಡ್ಡು? ಸುಮ್ಮನೆ ಮೂಗಿಗೆ ಕರಿಯೋದು, ತುಪ್ಪ ಸೌರೋದು, ನೆಕ್ಕ ಅಂತ ಹೇಳೋದು, ವಾಪಸ್ ಕಳಿಸೋದು. ಮೂಗಿಗೆ ತುಪ್ಪ ಸೌರಿ ಕಳಿಸ್ತಾ ಇರೋದೆ, ಸುಮ್ಮನೆ ಆಚೆ ಕಡೆ ತೋರಿಸ್ಕೊಳ್ಳೋದು. ಜನತಾದಳ ಪಕ್ಷದವ್ರು ನಮ್ಮ ಜೊತೆ ಅವರೇ. ನಾನು ಕೇಳಿದ್ರು ಎಷ್ಟೋ ಸಲ ನಮ್ಮ ಮಿತ್ರರು, ಮೊದಲನೇ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು, ಸರ್ ಕರೀತಾವ್ರೆ, ಏನೋ ಅನುದಾನ ಕೊಡ್ತೀನಿ ಅಂತ ಅವ್ರೆ, ಹೋಗಿ ಬರದ
ದಯಮಾಡಿ ಹೋಗಿ ಬನ್ನಿ. ಯಾರಪ್ಪನ ಮನೆ ದುಡ್ಡು? ರಾಜ್ಯದ ಜನತೆಯ ತೆರಿಗೆ ದುಡ್ಡು. ಮತ್ತೆ ಜನತೆಯ ನಿಮ್ಮ ತಾಲೂಕಿನ ಅಭಿವೃದ್ಧಿಗೆ ಏನಾದರೂ ಸರ್ಕಾರ ನಿಮ್ಮ ಕೈ ಜೋಡಿಸುತ್ತೆ ಅಂತಕ್ಕಂಥದ್ದಾದರೆ ಧಾರಾಳವಾಗಿ ಹೋಗಿ ಬನ್ನಿ ಎಂದೆ. ನಾವ್ಯಾಕೆ ತಡೆ ಹಾಕೋಣ? ಕರಿಯೋದು, ಫೋಟೋ ಇಡಿಸೋದು, ಒಳಗಡೆ ಕುಂತ್ಕೊಳ್ಳೋದು, ತಲೆ ಕೈ ಹಾಕೋದು. ಕುಮಾರಣ್ಣನ ಆರೋಗ್ಯ ಸರಿ ಇಲ್ಲ, ಜನತಾದಳ ಪಕ್ಷಕ್ಕೆ ಭವಿಷ್ಯ ಇಲ್ಲ, ಬಂದ್ಬಿಡಿ. ಅಯ್ಯೋ ರೇ ಕಾಂಗ್ರೆಸ್ ಅವರೇ, ಉಪಮುಖ್ಯಮಂತ್ರಿಗಳೇ, ಒಂದು ಮಾತು ಹೇಳ್ತೀನಿ ನಿಮಗೆ. ಸನ್ಮಾನ್ಯ ಕುಮಾರಣ್ಣ ಅವರ ಆರೋಗ್ಯದ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬೇಡಿ. ಅವ್ರಿಗೆ ಈ ರಾಜ್ಯದ 7.5 ಕೋಟಿ ಕನ್ನಡಿಗರ ಪ್ರಾರ್ಥನೆ ಇದೆ, ಅವ್ರ ಆಶೀರ್ವಾದ ಇದೆ. ಅವ್ರ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ ಕೆಲಸ ಕಾರ್ಯಗಳು ಅವ್ರನ್ನ ಇನ್ನೂ ಹಲವಾರು ವರ್ಷಗಳ ಕಾಲ ಆ ಭಗವಂತ ಬದುಕಿಸಿರ್ತಾನೆ. ತಲೆ ಕೆಡಿಸ್ಕೋಬೇಡಿ ನಮ್ಮ ಕುಮಾರಣ್ಣನ ಆರೋಗ್ಯದ ಬಗ್ಗೆ. ರೈತರ ಪ್ರೀತಿ ಇದೆ, ರೈತರ ಹಾರೈಕೆ ಇದೆ, ತಲೆ ಕೆಡಿಸ್ಕೋಬೇಡಿ. ಜನತಾದಳ ಪಕ್ಷವನ್ನ ಈ ರಾಜ್ಯದಲ್ಲಿ ಯಾವ ಕಾಂಗ್ರೆಸ್ನ ನಾಯಕರು ಏನು ಮಾಡ್ಕೊಳಕ್ಕಾಗೋದಿಲ್ಲ. ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಇವತ್ತೇ ಬರ್ಕಬಿಡಿ. ಪಾಪ ನೀವು ಮುಖ್ಯಮಂತ್ರಿ ಆಗದ್ ನೋಡಿ, ನಮಗೇನು ಹೊಟ್ಟೆ ಕಿಚ್ಚಿಲ್ಲಪ್ಪ. ನಮ್ಮ ಜನಾಂಗದ ಮುಖಂಡ ಕಣಪ್ಪ, ನಮ್ಮ ಉಪಮುಖ್ಯಮಂತ್ರಿ, ಪೆನ್ನು ಪೇಪರ್ ನಾಯಕರು ಧಾರಾಳವಾಗಿ ಯಾರು ಬೇಡ ಅಂದ್ರು? ಎಷ್ಟು ಜನ ಅವರೇ? ಅದೇನೋ 100 ಅಂದ್ರು. 100 ಇದು ಪರಿಸ್ಥಿತಿ. ಪಾಪ ನಿನ್ನೆ ದಿನ ಈ ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಸಾರ್ವಜನಿಕವಾಗಿ ಮಾಧ್ಯಮದಲ್ಲಿ ಹೇಳ್ಬಿಟ್ಟಿದ್ದಾರೆ, 5 ವರ್ಷಗಳ ಕಾಲ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ. ಮುಖ್ಯಮಂತ್ರಿಗಳನ್ನ ತೆಗಿಬೇಕು ಅಂತ ಉಪಮುಖ್ಯಮಂತ್ರಿಗಳ ಜೊತೆ ಮತ್ತೊಂದಷ್ಟು ಬಣಗಳು ರೆಡಿ ಆಗವೇ ಇಲ್ಲ ಅಂತ ಏನಿಲ್ಲ. ಪಾಪ ಅವ್ರಿಗೆ ನೋವೇನಂದ್ರೆ, ಅವ್ರ ಜೊತೆಲಿರ್ತಕ್ಕಂಥ ಪ್ರಭಾವಿ ನಾಯಕರ ನೋವು. ಸಿದ್ದರಾಮಣ್ಣ 2013ರಲ್ಲಿ ಒಬ್ಬರು ಪರಿಶಿಷ್ಟ ಜಾತಿಯ ಅಂದಿನ ರಾಜ್ಯಾಧ್ಯಕ್ಷರ ಸೋಲಿಗೆ ಪಾಪ ಬಹಳ ಒಳಗಡೆಯಿಂದ ಸಂಚು ರೂಪಿಸಿ ಅವ್ರನ್ನ ಸೋಲಿಸ್ಬಿಡ್ತಾರೆ. ಎಲ್ಲಿ ಈತ ಬಂದ್ಬಿಟ್ಟು ಮತ್ತೆ ಮುಖ್ಯಮಂತ್ರಿ ಪಟ್ಟಕ್ಕೆ ಕೇಳಿಗಿಳ್ಬಿಡ್ತಾರೋ ಅಂತ. ಅದೇ ರೀತಿ ಮತ್ತೊಬ್ಬರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ದೊಡ್ಡ ನಾಯಕರನ್ನ ಡೆಲ್ಲಿ ಕಳಿಸ್ಬಿಡ್ತಾರೆ ಕೇಂದ್ರಕ್ಕೆ. ಮತ್ತು ನನಗಿನ್ನೆಲ್ಲರೂ ಕುರ್ಚಿಗೆ ಏನಾರು ಕಂಟಕ ಬಂದ್ಬಿಟ್ಟಾತು ಅಂತ. ಅದಕ್ಕೆ ಈಗ ಒಳಗಡೆ ಉಪಮುಖ್ಯಮಂತ್ರಿಗಳ ಜೊತೆ ಅವರು ಕುಂತವ್ರಂತೆ. ನನ್ನ ಮಗ DCM, ನೀನು CM. ನನ್ನ ಮಗನ DCM ಮಾಡಿಬಿಡಿ, ನೀವು CM ಆಗೋಗಿ ನೋಡುವ ಒಂದು ಪ್ರಯತ್ನ ಅಂತ ಪಾಪ ಅವರು ಏನೋ ಮಾಡ್ತಾವ್ರೆ ಒಳಗಡೆ ಕಸರತ್ತು. ಅದೆಂಥದೋ ಕ್ರಾಂತಿ ಆಯ್ತದೆ ರಾಜಕಾರಣದಲ್ಲಿ. ಡಿಸೆಂಬರ್ ತಿಂಗಳು, ನವೆಂಬರ್ ತಿಂಗಳು ಅಂತ ನಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲೋದ್ರೂ ಕೂಡ ರಾಜ್ಯಾದ್ಯಂತ ಕೇಳ್ತಾ ಇರ್ತಾರೆ. ಕ್ರಾಂತಿ ಮಾಡೋರು ಹೇಳ್ಬಿಟ್ಟು ಮಾಡಬೇಕಾ? ಯಾವ ಕ್ರಾಂತಿ ಆಯ್ತದೆ? ಕ್ರಾಂತಿನೂ ಆಗಲ್ಲ, ವಾಂತಿನೂ ಆಗಲ್ಲ, ಶಾಂತಿ ಆಯ್ತಾರೆ ಅಷ್ಟೇ ಕೊನೆಗೆ. ಯಾವ ಕ್ರಾಂತಿನೂ ಆಗಲ್ಲ, ಕೊನೆಗೆ ಶಾಂತಿ ಆಯ್ತಾರೆ. ಶಾಂತಿ ಯಾಕೆ ಆಯ್ತಾರೆ ಅನ್ಕೊಂಡಿದ್ದೀರಿ? ಅಧಿಕಾರ ಎಲ್ಲದಕ್ಕಿಂತ ದೊಡ್ಡದಲ್ವೇ ಕಾಂಗ್ರೆಸ್ನವ್ರಿಗೆ? ಅಧಿಕಾರ ಎಲ್ಲದಕ್ಕಿಂತ ದೊಡ್ಡದು ಕಾಂಗ್ರೆಸ್ನವ್ರಿಗೆ. ಅಯ್ಯೋ, ಇನ್ನು 3 ವರ್ಷ ಆದೆ, ಮತ್ತೆ ಜನ ಮುಂದಿನ ವಿಧಾನಸಭಾ ಚುನಾವಣೆಗೆ ಹೋದರೆ 50 ಸೀಟ್ ಕೂಡ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬರುತ್ತೋ ಇಲ್ವೋ ಅಂತಕ್ಕಂಥದ್ದು ಅವರಿಗೆ ಪಾಪ ಒಳಗಡೆ ಅನುಮಾನ ಇದೆ. ಅಂಥದ್ರಲ್ಲಿ ಇನ್ನು 3 ವರ್ಷ ಎಲ್ಲಾದರೂ ಉಂಟಾ? ನಮ್ಮ ಮಾಧ್ಯಮ ಸ್ನೇಹಿತರು ಬೆಳಗ್ಗೆ ನಾನು ಬೀದರ್ ಜಿಲ್ಲೆಗೆ ಇಳಿತಾ ಇದ್ದಂಗೆ ಕೇಳಿದ್ರು, ಏನು ಸರ್ ಮುಂದಿನ ರಾಜಕಾರಣದ ವಿದ್ಯಮಾನಗಳು ಅಲ್ಲೋಲ ಕಲ್ಲೋಲ ಆಗೋಗುತ್ತಂತೆ, ಸರ್ಕಾರ ಬಿದ್ದೋಗ್ಬೋದಂತೆ, ಮತ್ತೆ BJP JDS ಸರ್ಕಾರ 7.5 ಕನ್ನಡಿಗರ ಆಶೀರ್ವಾದದಿಂದ ಈ ಸರ್ಕಾರವನ್ನು ರಚನೆ ಮಾಡ್ತೀವಿ. ಬಿಟ್ರೆ ಈ ತರ ನಮಗೆ ವಾಮ ಮಾರ್ಗದಿಂದ ಸರ್ಕಾರ ರಚನೆ ಮಾಡ್ತಕ್ಕಂಥ ಅನಿವಾರ್ಯತೆ ನಮ್ಮ ಪಕ್ಷಕ್ಕೆ ಬಂದಿಲ್ಲ. ಇನ್ನೂ 3 ವರ್ಷ ಆದೆ. ಇನ್ನು ಯಾವ್ಯಾವ ಇಲಾಖೆನಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡ್ತಿರೋ ಮಾಡಿ. ಆದರೆ ಒಂದನ್ನ ಹೇಳ್ತೇನೆ, ಎಲ್ಲದಕ್ಕೂ ಅಂತ್ಯ ಅಂತ ಇರುತ್ತೆ. ಅಂತ್ಯಶ್ರೀ ಆಡಿಸ್ತಕ್ಕಂಥವ್ರು ನಮ್ಮ ನಾಡಿನ
7.5 ಕೋಟಿ ಕನ್ನಡಿಗರು ಮುಂದಿನ ದಿನಗಳಲ್ಲಿ ಜ್ಞಾಪಕ ಇರಲಿ. ಪಾಪ ಇತ್ತೀಚೆಗೆ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಈಗ ತಾನೇ ನಾನು ನೋಡ್ತಾ ಇದ್ದೆ, ಮಾಧ್ಯಮದಲ್ಲಿ ಒಂದು ಪ್ರಕಟಣೆ ಬಿಡುಗಡೆ ಆಯಿತು. ಒಬ್ಬ ಪೊಲೀಸ್ ಅಧಿಕಾರಿ 31 ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಧಾರವಾಡ ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗೆ ಈ ರಾಜ್ಯದ ನಮ್ಮ ಸಿದ್ದರಾಮಣ್ಣ ಅವರು ಗೌರವಾನ್ವಿತ ಮುಖ್ಯಮಂತ್ರಿಗಳು ಕಪಾಳ ಮೋಕ್ಷ ಮಾಡಕ್ಕೆ ಹೋಗ್ತಾರೆ. ಕಪಾಳ ಕೊಡಿತೀನಿ ಅಂತಾರೆ ಕರೆದು ಆತನ್ನ ಸ್ಟೇಜ್ ಮೇಲೆ. ಪಾಪ ಇವತ್ತು ಅವ್ರ ಮನಸ್ಸನ್ನ ಮನನೊಂದು ಬಹಳ ಜನ ಅಲ್ಲೊಂದು ಪತ್ರ ಬರೆದಿದ್ದಾರೆ. ಅವಾಗಿಂದ ನಾನು ಫೋನ್ ಇಟ್ಕೊಂಡು ಅದನ್ನೇ ಓದ್ತಾ ಇದ್ದೆ, ಏನಿದೆ ಪತ್ರದಲ್ಲಿ ಅಂತ. ಜನ ಬಂದು ಆ ಪೊಲೀಸ್ ಅಧಿಕಾರಿಗೆ ಹೇಳ್ತಾರಂತೆ, ಸಾರ್, ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ನಿಮ್ಗಳ ಪರಿಸ್ಥಿತಿನೇ ಈ ರೀತಿ ಆಗೋದ್ರೆ ನಮ್ಮನ್ನ ಕಾಪಾಡ್ತಕ್ಕಂಥ, ನಮಗೆ ರಕ್ಷಣೆ ಕೊಡ್ತಕ್ಕಂಥ ಪೊಲೀಸರ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಚಿಂತಾಜನಕವಾಗಿದೆ. ಏನ್ ಸಾರ್ ಇದೆಲ್ಲ ಅಂದಾಗ ಆ ಯಪ್ಪ ಬೇಸರದಿಂದ ಪಾಪ ಆ ಪೊಲೀಸ್ ಅಧಿಕಾರಿ 31 ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥ ಅಧಿಕಾರಿ ಸ್ವಯಂ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಸ್ವಯಂ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ನಾಚಿಕೆ ಆಗಬೇಕು ಈ ಕಾಂಗ್ರೆಸ್ನ ಆಡಳಿತಕ್ಕೆ, ಮುಖ್ಯಮಂತ್ರಿಗಳಿಗೆ. ಇತ್ತೀಚೆಗೆ IPL ಟೀಮು RCB ಫೈನಲ್ ಗೆದ್ರು. RCB ಫೈನಲ್ ಗೆದ್ದ ಮೇಲೆ ಸ್ವಾಭಾವಿಕವಾಗಿ ರಾಜ್ಯದ ಜನತೆ ಎಲ್ಲೋದ್ರೂ ಕೂಡ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ರು. ಬೆಳಗ್ಗೆ 5 ಗಂಟೆವರೆಗೂ ಕೂಡ ಬೀದಿ ಬೀದಿನಲ್ಲಿ ಬೆಂಗಳೂರು ನಗರದಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲೆಡೆ RCB ಬಹಳ ವರ್ಷಗಳಿಂದ ಗೆಲ್ಲಬೇಕಾಗಿತ್ತು ಅಂತಕ್ಕಂಥದ್ದಿತ್ತು. ಇತ್ತೀಚೆಗೆ ಗೆದ್ರು, ಆಯ್ತು, ಗೆದ್ರು ಬಿಡಿ. ಮಾರನೇ ದಿನವೇ ಒಂದು ಕಡೆ ವಿಧಾನಸೌಧದ ಕಡೆ, ಇನ್ನೊಂದು ಕಡೆ KCA ಸ್ಟೇಡಿಯಮ್ಮು, 2 ಕಡೆ ಕಾರ್ಯಕ್ರಮ ಅಂತೆ, ವಿಜಯೋತ್ಸವದ ಕಾರ್ಯಕ್ರಮ. ಎಷ್ಟು ಜನ ಅಮಾಯಕ ಯುವಕ ಮುಗ್ಧರು ತನ್ನ ಪ್ರಾಣವನ್ನು ಕಳ್ಕೊಂಡ್ರವತ್ತು. ಬೆಳಗ್ಗೆ 5 ಗಂಟೆವರೆಗೂ ಏನು ಪೊಲೀಸರು ಮನುಷ್ಯರ ಏನು ಅನ್ಕೊಂಡಿದ್ದೀರಿ ಪಾಪ ಅವ್ರನ್ನ? ಬೆಳಿಗ್ಗೆ 5 ಗಂಟೆವರೆಗೂ ಆ ಕ್ರೌಡ್ನ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ನಿದ್ದೆ ಹೋಗದಿರ ಕಷ್ಟ ಬಿದ್ದಿದ್ದಾರೆ. ನೀವು ತರಾತುರಿನಲ್ಲಿ ಬೆಳಗ್ಗೆ ಏನು RCB ಕಪ್ ಹೊಡೆದ್ರೆ ಏನು ಉಪಮುಖ್ಯಮಂತ್ರಿಗಳ ಕ್ಯಾಪ್ಟನ್ RCBಗೆ? ಮುಖ್ಯಮಂತ್ರಿಗಳೇನು ಮ್ಯಾನೇಜರ್ RCBಗೆ? ಕೋಚಾ? ಏನು ಇವರೇ ಪಾಪ ಆಡ್ಕೊಂಡು ಕಪ್ಪಾಡ್ಕೊಂಬಂದು ಗೆದ್ದುಬಿಟ್ರು. ವಿಧಾನಸೌಧದ ಮುಂದ್ಗಡೆ ವಿಜಯೋತ್ಸವ ಆಚರಣೆ ಅಂತೆ. ಓಹೋ, ಏನಪ್ಪ ಮಂತ್ರಿಗಳ ಮಕ್ಕಳು ಮೆರೆದಿದ್ದು ಕಂಡ್ರಪ್ಪ. ಸ್ಟೇಜ್ ಮೇಲೆ ಕೂತ್ಕೊಂಡು ಸೆಲ್ಫಿಗಳು, ಅಬ್ಬಾಬಾಬಾಬಾಬಾ. ಅದೇ ಪಾಪ ಅಮಾಯಕ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, 13 ವರ್ಷದ ಪುಟ್ಟ ಬಾಲಕಿ, 13 ವರ್ಷದ ಪುಟ್ಟ ಬಾಲಕಿ 8ನೇ ಕ್ಲಾಸ್ ಓದ್ತಾ ಇದ್ದಂಥ ಹುಡುಗಿ ತೀರ್ಕತು. 13ರಿಂದ 33 ವರ್ಷದ ಯುವ ಸಮುದಾಯದ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು ಅವತ್ತು ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರಿ. ಇಷ್ಟೆಲ್ಲ ಆಯ್ತಾ? ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಧಾರವಾಡದ ಪಾಪ ಇವತ್ತು ಈ ಪೊಲೀಸರ ಸ್ವಯಂ ನಿವೃತ್ತಿಯ ಘೋಷಣೆಯ ಕತೆ ಹಿಂದೆ ಮತ್ತೊಂದು ಕತೆ. RCB ಇಷ್ಟೆಲ್ಲ ಆದಾಗ ಒಂದೇ ಮಾತೇನು ಹೇಳಿದ್ರು ಮುಖ್ಯಮಂತ್ರಿಗಳು, ನನಗೂ KCAನಲ್ಲೂ ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ನನಗೇನು ಮಾಹಿತಿ ಇಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಏನು KCA ಏನು ಪಕ್ಕದ ರಾಜ್ಯದಲ್ಲ ಐತಾ? KCA ಸ್ಟೇಡಿಯಂ ಪಕ್ಕದ ರಾಜ್ಯದಲ್ಲ ಇದೆಯಾ? 1.5 ಕಿಲೋಮೀಟರ್ 1 ಕಿಲೋಮೀಟರ್ ವ್ಯಾಪ್ತಿ ವಿಧಾನಸೌಧದಿಂದ KCA. ಅವ್ರ ಮೇಲೆ ಗೂಬೆ ಕೂರಿಸಿದ್ರು. ದಿನ ಏನು ಮಾಡ್ತಾರೆ, ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ನ ದಯಾನಂದ್ ಅವರು, ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರು ಇಂಟೆಲಿಜೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ನಾನು ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದ್ದೀನಿ. ಬಹಳ ಪ್ರಾಮಾಣಿಕ ವ್ಯಕ್ತಿ. ಅವರು ಹೋಗಿ
ಹಿಂದಿನ ದಿನ ಸಿದ್ದರಾಮಣ್ಣನ ಹತ್ರ ಕೂತ್ಕೊಂಡು ಅಥವಾ ಉಪಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ವರದಿ ಒಪ್ಪಿಸ್ತಾರೆ. ಸರ್, 5 ಗಂಟೆವರೆಗೂ ವಿಜಯೋತ್ಸವ ಆಚರಣೆ ಮಾಡ್ತಾರೆ ಜನ. ಪೊಲೀಸರು ಇವತ್ತು ಇವೆಲ್ಲವನ್ನ ಏನೂ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಕಾಪಾಡ್ಕೊಳ್ಬೇಕಾಗ್ತದೆ, ಯಾವುದೇ ದುರ್ಘಟನೆ ಆಗಬಾರ್ದು ಅಂತ. ದಯವಿಟ್ಟು ಒಂದು 4-5 ದಿನ ಬಿಟ್ಟು ವಿಜಯೋತ್ಸವವನ್ನು ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ಆಚರಣೆ ಮಾಡೋಣ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ನಾಳೆನೇ ಆಗಬೇಕು. ಏನು ನಮ್ಮ ಉಪಮುಖ್ಯಮಂತ್ರಿ ರೀಲ್ಸ್ ಮಿನಿಸ್ಟರ್, ರೀಲ್ಸ್ ಅಂದರೆ ಗೊತ್ತಲ್ಲ, ಇತ್ತೀಚೆಗೆ ಓಡ್ತದಲ್ಲ ಟ್ರೆಂಡು, ರೀಲ್ಸ್ ಮಿನಿಸ್ಟರ್ ಉಪಮುಖ್ಯಮಂತ್ರಿಗಳು ಕೈಯಲ್ಲಿ ಒಂದು ಫ್ಲ್ಯಾಗ್ ಹಿಡ್ಕೊಂಡು RCB ಫ್ಲ್ಯಾಗು ಇನೋವಾ ಗಾಡಿಯಲ್ಲಿ ಕುಂತ್ಕೊಂಡು ಒಡಿ 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 ಒಳ್ಳೆ ವಿಡಿಯೋ ಕಟ್ ಮಾಡಿ ಎಲ್ಲ ಕಡೆ ಓಡಲಿ, ರಾಜ್ಯದಲ್ಲಿ ನಾನೇ ಕ್ಯಾಪ್ಟನ್ನು, ನಾನೇ RCB ಕಪ್ ಹೊಡ್ಕೊಂಬಂದಿದ್ದು ಅಂತ RCB ಕಪ್ನ ಕೈಯಲ್ಲಿ ಹಿಡ್ಕೊಂಡು ಮುತ್ತು ಕೊಟ್ಟಿದ್ದು. ಅಲ್ಲಿ ಈತ ಮುತ್ತು ಕೊಟ್ಕೊಂಡು ಶೋ ಕೊಟ್ಕೊಂಡು ನಿಂತಿದ್ದಾರೆ. ಇನ್ನೊಂದು ಕಡೆ ಪೊಲೀಸರು ರಿಪೋರ್ಟ್ ಮಾಡ್ತಾರೆ, ಸಂಜೆ ಮಧ್ಯಾಹ್ನ 3 ಗಂಟೆನಲ್ಲಿ ಮೊದಲನೇ ಸಾವಿನ ಪ್ರಕರಣ ಬಂದಿದೆ, ಮೊದಲನೇ ಸಾವಿನ ದುರ್ಘಟನೆ ನಡೆದಿದೆ. ಆದರೂ ಸಂಜೆ 5-5:30 ಗಂಟೆವರೆಗೂ ಆ ಕಪ್ಪನ್ನು ಇಟ್ಕೊಂಡು ಮುತ್ತು ಕೊಟ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಕೂತಿದ್ರು. ಪುಣ್ಯಾತ್ಮರು ಕಂಡ್ರಿ ಇವರೆಲ್ಲ. ಇಂಥವ್ರನ್ನೆಲ್ಲ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳ ಸ್ಥಾನದಲ್ಲಿ, ಅಯ್ಯೋ ಆ ಭಗವಂತನೇ ಕಾಪಾಡ್ಬೇಕ್ರಿ. ಮನುಷ್ಯರ ಇವರೆಲ್ಲ ವಿಚಾರ ತಿಳಿಸಿದ ಮೇಲೂ ಕೂಡ ಮತ್ತೆ ಅವರು ಫೋಟೋ ಶೂಟ್ ಮಾಡ್ಕೊಂಡು ಮುಂದುವರಿಸ್ತಾರೆ ಅಂದರೆ ಎಷ್ಟರ ಮಟ್ಟಕ್ಕೆ ಈ ರಾಜ್ಯದ ಜನತೆ ಬಗ್ಗೆ ಅವರು ಕಾಳಜಿ ಇಟ್ಕೊಂಡಿದ್ದಾರೆ. ಇವರು ಈ ರಾಜ್ಯ ಕಾಪಾಡ್ತಾರ? ಈ ರಾಜ್ಯ ಏನಾದರೂ ಮುಂದಿನ ದಿನಗಳಲ್ಲಿ ರಾಮರಾಜ್ಯವಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದಾದ್ರೆ ಪ್ರಾದೇಶಿಕ ಪಕ್ಷ ಜನತಾದಳ ಪಕ್ಷ ಅತಿ ಹೆಚ್ಚು ಶಾಸಕರನ್ನ ನಿಮ್ಮಂತ ಕಾರ್ಯಕರ್ತ ಬಂಧುಗಳ ಶ್ರಮದಿಂದ ದುಡಿಮೆಯಿಂದ ಇವತ್ತು ವಿಧಾನಸೌಧಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಸರ್ಕಾರ ಅವರಿಗೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂದ್ರೆ ಬೀದರ್ ಜಿಲ್ಲೆಯಿಂದ ದಯಮಾಡಿ ಎಲ್ಲ ನನ್ನ ಪಕ್ಷದ ಪ್ರಮುಖ ಮುಖಂಡರ ಕಾರ್ಯಕರ್ತರ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಹಿಂದೆ ಒಂದು ಕಾಲ ಇತ್ತು, ನಿಮಗೆ ಗೊತ್ತಿದೆ, ನನಗೇನು ಚೆನ್ನಾಗಿ ಇತಿಹಾಸವನ್ನು ಅರಿದಿದ್ದೀರಿ, ತಿಳ್ಕೊಂಡಿದ್ದೀರಿ. 3-4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೀದರ್ ಜಿಲ್ಲೆನಲ್ಲಿ ಶಾಸಕರನ್ನ ಹೊಂದಿರತಕ್ಕಂಥ ಜನತಾದಳ ಪಕ್ಷ. ಜನತಾದಳ ಪಕ್ಷ ಅಧಿಕಾರದಲ್ಲಿ ಇದ್ದಂತ ಕಾಲಾವಧಿ ಬಹಳ ಕಮ್ಮಿ. 20 ತಿಂಗಳು 14 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥದ್ದು. ಅವರ ಕಾರ್ಯಕ್ರಮಗಳು ವಿಶೇಷವಾಗಿ ಜನತಾ ದರ್ಶನ, ಗ್ರಾಮ ವಾಸ್ತವ್ಯ, ಲಾಟ್ರಿಯನ್ನು ನಿಷೇಧ ಮಾಡಿದ್ದು, ಸಾರಾಯನ್ನು ನಿಷೇಧ ಮಾಡಿದ್ದು, ಇವೆಲ್ಲವೂ ಕೂಡ ಜನಪರವಾದಂಥ ಕಾರ್ಯಕ್ರಮಗಳ ಮೂಲಕ ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತು ಹೃದಯವನ್ನು ಗೆದ್ದಿದ್ದಾರೆ. ಆದರೆ ಪ್ರತಿ ಸಂದರ್ಭದಲ್ಲೂ ನಾವೆಲ್ಲ ಒಂದು ಪ್ರಶ್ನೆ ಮಾಡ್ಕೊಳ್ತೇವೆ. ಕುಮಾರಣ್ಣ ಅವರು ಪಂಚರತ್ನ ಕಾರ್ಯಕ್ರಮಕ್ಕೆ ಬಂದರು. ಪಂಚರತ್ನ ಕಾರ್ಯಕ್ರಮ ಅಂತ ಯಾಕೆ ಆಯೋಜನೆ ಮಾಡ್ಕೊಂಡಿದ್ರು? ಏನಿತ್ತು ಆ ಪಂಚರತ್ನ ಕಾರ್ಯಕ್ರಮದಲ್ಲಿ? ಇವತ್ತು ನಮ್ಮ ನಾಡಿನ ರೈತಾಪಿ ವರ್ಗ, ಬಡ ಮಕ್ಕಳು